ಪಾಲ್ಗೊಳ್ಳಬೇಕಾಗಿತ್ತು. ಇದರಲ್ಲಿ ಒಟ್ಟು 669 ಮತದಾರರು ಮತದಾನವನ್ನು ಮಾಡಿದ್ದು ಶೇಕಡ ಮತದಾನ ಒಟ್ಟು 7 ಮತಕ್ಷೇತ್ರಕ್ಕೆ ಸೇರಿ 96.96 ಇರುತ್ತದೆ. ಸದರಿ ಎಲೆಕ್ಷನಲ್ಲಿ ಮತಕ್ಷೇತ್ರವನ್ನು ರಾಮದುರ್ಗಕ್ಕೆ ಶ್ರೀ ಮಲ್ಲಪ್ಪ ಶಿವಲಿಂಗಪ್ಪ ಯಾದವಾಡವರು 19 ಮತಗಳನ್ನು ಗಳಿಸಿದ್ದಾರೆ. ಶ್ರೀ ಶ್ರೀಕಾಂತ್ ಶಿವಶಂಕರಪ್ಪ ಡಾವನವರು 16 ಮತವನ್ನು ಗಳಿಸಿದ್ದಾರೆ. ಮುಂದುವರೆದು ಅಥಣಿ ಮತಕ್ಷೇತ್ರಕ್ಕೆ ಶ್ರೀ ಮಹೇಶ್ ಹಿರಣ್ಗೌಡ ಕುಂಟಳ್ಳಿ ಅವರು 3 ಮತಗಳನ್ನು ಗಳಿಸಿದ್ದಾರೆ. ಶ್ರೀ ಲಕ್ಷ್ಮಣ್ ಸಂಗಪ್ಪ ಸೌದಿಯವರು 122 ಮತಗಳನ್ನು ಗಳಿಸಿದ್ದಾರೆ. ಮುಂದುವರೆದು ರಾಯಬಾಗ್ ಮತಕ್ಷೇತ್ರಕ್ಕೆ ಶ್ರೀ ಅಪ್ಪಸಾಹೇಬ್ ಮಾರುತಿ ಕುರುಬಡೆ ಅವರು 120 ಮತಗಳನ್ನು ಗಳಿಸಿದ್ದು ಶ್ರೀ ಬಸಗೌಡ ಮಲಗೌಡ ಆಸಂಗಿಯವರು 64 ಮತಗಳನ್ನು ಗಳಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ರಾಮದುರ್ಗ ಕ್ಷೇತ್ರಕ್ಕೆ ಶ್ರೀ ಮಲ್ಲಪ್ಪ ಶಿವಲಿಂಗಪ್ಪ ಯಾದವಾಡವರು ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಎಂದು ಈಗಾಗಲೇ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡಿದ್ದೇವೆ. ಅದೇ ರೀತಿ ಅಥಣಿ ಕ್ಷೇತ್ರದಿಂದ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸೌದಿಯವರು ಚುನಾಯಿತರಾಗಿದ್ದಾರೆ ಎಂದು ಈಗಾಗಲೇ ಪ್ರಮಾಣ ಪತ್ರವನ್ನು ನೀಡಿದ್ದೇವೆ. ರಾಯಬಾಗ್ ಕ್ಷೇತ್ರದಿಂದ ಶ್ರೀ ಅಪ್ಪಸಾಹೇಬ್ ಮಾರುತಿ ಕುರುಬಡೆಯವರು ಚುನಾಯಿತರಾಗಿದ್ದಾರೆ ಎಂದು ಈಗಾಗಲೇ ನಾವು ಪ್ರಮಾಣ ಪತ್ರವನ್ನು ನೀಡಿದ್ದೇವೆ. ಮುಂದುವರಿದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಪ್ರಕಾರ ಮುಂದುವರಿದ 4 ಮತಕ್ಷೇತ್ರಗಳಾದ ಯಲಹಂಕ, ಹುಕ್ಕೇರಿ ಹಾಗೂ ನಿಪ್ಪಾಣಿ ಮತಕ್ಷೇತ್ರಗಳಿಗೆ ಪ್ರಮಾಣ ಪತ್ರವನ್ನು ಪಡೀತಾ ಇದ್ದಾರೆ.